ನಾವು ಸಿಕಂದ್ರಾಬಾದಿಂದ ಯಾದಗಿರಿ ಗುಟ್ಟಿಗೆ ಹೋಗ್ತಾ ಇದ್ದೀವಿ. ಸ್ವರ್ಣಗಿರಿ ಬಸ್ಸು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದೇ ಸ್ವರ್ಣಗಿರಿ ಬಸ್ಸು. ಡೈರೆಕ್ಟು ಸಿಕಂದ್ರಾಬಾದಿಂದ ಸ್ವರ್ಣಗಿರಿಗೆ ಬಸ್ ಇಲ್ಲ, ಉಪ್ಪಲ್ಲಿ ಇಳಿಬೇಕು. ಉಪ್ಪಲ್ಲಿಂದ ಡೈರೆಕ್ಟು ಬಸ್ ಇರುತ್ತೆ. ಉಪ್ಪಲ್ಲಿಗೆ ಟಿಕೆಟು ಒಬ್ಬರಿಗೆ 40 ರೂಪಾಯಿ, 70 ರುಪೀಸ್ ಆಯಿತು. ನಾನು ನಿಮಗ ಇವತ್ ಕರ್ಕೊಂಡ್ ಬಂದಿದ್ದೀನಿ ತೆಲಂಗಾಣದಲ್ಲೇ ಫೇಮಸ್ ಆಗಿರುವಂತ ಶ್ರೀ ವೈಕುಂಠಗಿರಿ ಅಂದ್ರೆ ಶ್ರೀ ಸ್ವರ್ಣಗಿರಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ಹೈದರಾಬಾದ್ ಇಂದ ಬಂದ್ರೆ 45 ಕಿಲೋಮೀಟರ್ ಆಗುತ್ತೆ. ಭುವನಗಿರಿಯಿಂದ ಬಂದ್ರೆ 15 ಕಿಲೋಮೀಟರ್ ಆಗುತ್ತೆ. ನಿಮಗೆ ಭುವನಗಿರಿಯಿಂದ ಬಂದ್ರೆ ಜಸ್ಟ್ ಆಟೋದಲ್ಲಿ 30 ರೂಪಾಯಿ ಕೊಟ್ಟರು ಬರ್ಬೋದು. ಆರಾಮಾಗೆ ಬಸ್ ಕೂಡ ಇರುತ್ತೆ, ಬಸ್ ಅಲ್ಲಿ ಬರ್ಬೋದು. ಬೆಳಿಗ್ಗೆ ಬಸ್ ಫೆಸಿಲಿಟೀಸ್ ಅಷ್ಟು ಬೇಗ ಸಿಕ್ಕಲ್ಲ, ಆರಾಮಾಗೆ ನೀವು ಆಟೋದಲ್ಲೇ ಬರ್ಬೋದು. ನಾವು ಬಸ್ ಅಲ್ಲಿ ಬಂದಿದ್ವಿ, ಆರಾಮಾಗೆ 30 ರೂಪಾಯಿ ತಗೊಂಡ್ರು ಬಸ್ ಟಿಕೆಟ್. ನಿನ್ನೆ ನೋಡ್ಕೊಂಡು ಎಲ್ಲಾ ಲೈಟಿಂಗ್ ಎಲ್ಲಾ ಹಾಕಿದ್ರು, ಒಳ್ಳೆ ದರ್ಶನ ಆಯ್ತು. ಒಂದ್ಸರಿ ಈ ದೇವಸ್ಥಾನನ ವಿಸಿಟ್ ಮಾಡಿ. ಈ ದೇವಸ್ಥಾನದಲ್ಲಿ ನಾವು ನಿಂತ್ಕೊಂಡಿರೋಂತ ಶ್ರೀ ವೈಕುಂಠ ವೆಂಕಟೇಶ್ವರ ಸ್ವಾಮಿ ಗೋವಿಂದ ಬಾಲಾಜಿನ ದರ್ಶನ ಮಾಡಬಹುದು. ಹಾಗೂ ಕಲ್ಯಾಣಿ ನೀರಿನಲ್ಲಿ ಮಲಗಿರುವಂತ ಜಲನಾರಾಯಣ ಸ್ವಾಮಿ ವೆಂಕಟೇಶ್ವರನ ಕೂಡ ದರ್ಶನ ಮಾಡಬಹುದು. ಇಲ್ಲಿ ನೋಡಿ, ಇಷ್ಟು ದೊಡ್ಡದಾಗಿರುವಂತ ಕಾರ್ ಪಾರ್ಕಿಂಗ್ ಎಲ್ಲ ಕಾಣಿಸ್ತಾ ಇದೆ. ಆಮೇಲೆ ಇದು 2 ವೀಲರ್ ಪಾರ್ಕಿಂಗ್ ಇದೆ ನೋಡಿ. 2 ವೀಲರ್ ಪಾರ್ಕಿಂಗು ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಮೈನ್ ಜಲನಾರಾಯಣ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಮುಂದೆ ನಾವು ಕಲ್ಲಿನಿಂದ ನಿರ್ಮಾಣ ಮಾಡಿರುವಂತಹ ಬ್ರಹ್ಮರಥವನ್ನು ನೋಡಬಹುದು. ದೇವಸ್ಥಾನದ ಮುಂಭಾಗದಲ್ಲಿ ನಾವು ಸ್ವಾಮಿಯ ಪಾದ ಸ್ಪರ್ಶನೆಯನ್ನು ಮಾಡಬಹುದು. ಈ ದೇವಸ್ಥಾನದಲ್ಲಿ ಸರಿಸುಮಾರು 108 ಮೆಟ್ಟಿಲುಗಳನ್ನ ಹತ್ಕೊಂಡು ನಾವು ದೇವರ ದರ್ಶನ ಮಾಡಬೇಕು. 108 ಮೆಟ್ಟಲನ್ನು ಹತ್ತುವ ಜಾಗದಲ್ಲಿ ಲೆಫ್ಟ್ ಸೈಡ್, ಈ ದೇವಸ್ಥಾನದಲ್ಲಿ ನಾವು ಮೆಟ್ಲು ಹತ್ಕೊಂಡು ಹೋಗುವಾಗ ಲೆಫ್ಟ್ ಸೈಡ್ ಅಲ್ಲಿ ದಶ ಅವತಾರಗಳನ್ನು ನೋಡಬಹುದು. ಅದರಲ್ಲಿ 1 ಮತ್ಸ್ಯ ಅವತಾರ, ನಂಬರ್ 2 ಕೂರ್ಮ ಅವತಾರ, ನಂಬರ್ 3 ವರಾಹ ಅವತಾರ, ನಂಬರ್ 4 ಬಂದು ನರಸಿಂಹನ ಅವತಾರ, ನಂಬರ್ 5 ವಾಮನ ಅವತಾರ, ನಂಬರ್ 6 ಪರಶುರಾಮನ ಅವತಾರ, ನಂಬರ್ 7 ರಾಮನ ಅವತಾರ, ನಂಬರ್ 8 ಕೃಷ್ಣನ
ಅವತಾರ. ನಂಬರ್ 9 ಬುದ್ಧನ ಅವತಾರ. ನಂಬರ್ 10 ಕಲ್ಕಿಯ ಅವತಾರ. ಈ 10 ಅವತಾರಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿರುವಂತಹ ವಿಗ್ರಹಗಳನ್ನು ಇಲ್ಲಿ ನೋಡಬಹುದಾಗಿದೆ. ನಾವು ವಿಶೇಷವಾಗಿ ಇರುವಂತಹ ವೈಕುಂಠ ಏಕಾದಶಿ ದಿನ ಈ ದೇವಸ್ಥಾನಕ್ಕೆ ಬಂದಿದ್ದೇವೆ. ದೇವಸ್ಥಾನದ ಮೇಲ್ಗಡೆ ಬಂದ ತಕ್ಷಣ ನಾವು ಗರುಡ ವಾಹನವನ್ನು ನೋಡಬಹುದು. ತುಂಬಾನೇ ಅದ್ಭುತವಾಗಿ ಕಾಣಿಸ್ತಿದ್ದಾರೆ. ಈ ದೇವಸ್ಥಾನ ಕೂಡ ತಿರುಪತಿ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಷ್ಟೇ ತುಂಬಾನೇ ಫೇಮಸ್ ಆಗಿದೆ. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ 4 ಗೋಪುರಗಳನ್ನು ನೋಡಬಹುದು. ಈಸ್ಟ್ ಗೋಪುರ, ನಾರ್ತ್ ಗೋಪುರ, ಸೌತ್ ಗೋಪುರ, ವೆಸ್ಟ್ ಗೋಪುರ ಅಂತ 4 ಗೋಪುರಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಯಾಕೆಂದರೆ ನಾವು ವೈಕುಂಠ ಏಕಾದಶಿ ದಿನ ಸ್ವಾಮಿಯ ದರ್ಶನವನ್ನು ಪಡೆದೆವು. अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्ष हरे 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 ಇಲ್ಲಿ ಕೂಡ ಕಾರಂಜಿಯನ್ನು ಮಾಡಿದ್ದಾರೆ. ತುಂಬಾ ಆಕರ್ಷಕವಾಗಿದೆ ಹಾಗೂ ಇಲ್ಲಿ ಹಲವಾರು ಜನ ತುಂಬಾನೇ ಫೋಟೋಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಆನೆಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಒರಿಜಿನಲ್ ಅಲ್ಲ, ಡೂಪ್ಲಿಕೇಟು. ತುಂಬಾ ಅದ್ಭುತವಾಗಿ ಬಂದಿದೆ. ವಿಶೇಷವಾಗಿ ಲೈಟಿಂಗ್ಸ್ ಕೂಡ ನಾವು ನೋಡಬಹುದು. ನಾವು ವಿಶೇಷವಾಗಿ ವೈಕುಂಠ ಏಕಾದಶಿ ದಿನ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ದೇವಸ್ಥಾನವನ್ನು ಲೈಟಿಂಗ್ಸ್ ನೋಡಲು 2 ಕಣ್ಣು ಸಾಲದು. ತುಂಬಾನೇ ಅದ್ಭುತವಾಗಿ ಅಚ್ಚರಿಯಾಗಿ ನಾವು ಈ ದೇವಸ್ಥಾನದ ಲೈಟಿಂಗ್ಸ್ ಅನ್ನು ನೋಡುತ್ತಿದ್ದೇವೆ. ತುಂಬಾನೇ ಭಕ್ತಾದಿಗಳು ಬಂದಿದ್ದರು. ತುಂಬಾ ಫುಲ್ಲು ರಶ್ ಆಗಿರುವಂತಹ ದೇವಸ್ಥಾನ. ತುಂಬಾ ಅದ್ಭುತವಾಗಿ ದರ್ಶನ ಆಯಿತು. ಫುಲ್ಲು ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ನೋಡೋದಿಕ್ಕೆ 2 ಕಣ್ಣು ಸಾಲದು. ಅದ್ಭುತ ಅದ್ಭುತ. ಇವಾಗ ನಾವು ನೀರಿನಲ್ಲಿ ಮಲಗಿರುವಂತ ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನು ಪಡೆಯೋಣ. ಜಲನಾರಾಯಣ ಸ್ವಾಮಿಯನ್ನು ದರ್ಶನ ಮಾಡಿ ನಾವು ಮುಂದೆ ಹೋಗೋಣ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸ್ವರ್ಣಗಿರಿಯಲ್ಲಿ ಭವನ ಕಟ್ಟಿದ್ದಾರೆ. ಅಂದ್ರೆ ಉಳ್ಕೊಳ್ಳೋ ಪ್ಲೇಸ್. ಅಲ್ಲಿ ಕೆಳಗಡೆಯಿಂದ 2 ಎಂಟ್ರಿ ಇದೆ. ಈ ಕಡೆ ಒಂದು ಎಂಟ್ರಿ ಬಂದ ತಕ್ಷಣ ಶ್ರೀ ವೆಂಕಟೇಶ್ವರ ಸ್ವಾಮಿ ಸ್ಟ್ಯಾಚು ಮಾಡಿರೋರೆ. ತುಂಬಾ ಅದ್ಭುತವಾಗಿದೆ. ಅಲ್ಲಿ ಫೋಟೋ ವಿಡಿಯೋಸ್ ಎಲ್ಲ ತಕೋಬಹುದು. ಇಲ್ಲಿರುವಂತಹ ವೆಂಕಟೇಶ್ವರ ಸ್ವಾಮಿ ಸ್ಟ್ಯಾಚುನ ಮಾಡಿದ್ದಾರೆ. ಇಲ್ಲಿ ತುಂಬಾ ಜನ ಫೋಟೋಸ್ ವಿಡಿಯೋಸ್ ತಕೊಂತಿದ್ದಾರೆ. ಈ ಸ್ವಾಮಿಯನ್ನ ನೋಡಲು 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ.
ಗೈಸ್ ಈ ದೇವಸ್ಥಾನ ಇರೋದು ಮನಪಲ್ಲಿ ಹಿಲ್ಸ್, ಭುವನಗಿರಿ, ತೆಲಂಗಾಣ ಹತ್ರ ತುಂಬಾ ಫೇಮಸ್ ಆಗಿರುವಂತ ದೇವಸ್ಥಾನ. ಗೋವಿಂದ ವೆಂಕಟರಮಣ ಗೋವಿಂದ ಅಂತ ಹೇಳ್ಕೊಂಡು ನಾನ್ ಹೊರಟೆ ಬೇರೆ ಕಡೆ ಪ್ಲೇಸ್ಗೆ. ಗೈಸ್ ದೇವಸ್ಥಾನ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ, ಹೆಂಗ್ ಹೋಗ್ಬೇಕು, ಯಾವ ಬಸ್ ಹತ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದೀನಿ ಅನ್ಕೊಂತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿ ವಿಡಿಯೋ ನೋಡೋದ್ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.